ವಿನಯ್ ರಜತ್ ಗೌಡ ಮತ್ತೊಮ್ಮೆ ಅರೆಸ್ಟ್ ಆಗಿದ್ಯಾಕೆ ಗೊತ್ತಾ? ಮಚ್ಚ ಹಿಡಿದು ಹುಚ್ಚಾಟ, ಈಗ ಖಾಕಿ ಜೊತೆಯೂ ಕಳ್ಳಾಟ. ಅಸಲಿ ಮಚ್ಚಲ್ಲಿ ರೀಲ್ಸ್ ಮಾಡ್ತಾರೆ, ಪೊಲೀಸರಿಗೆ ಕೊಟ್ಟಿದ್ದು ನಕಲಿ ಮಚ್ಚು ನೀಡಿ ತಲೆಮರೆಸಿಕೊಂಡಿದ್ದ ರಜತ್, ವಿನಯ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿರ್ತಾರೆ. ಈ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಸವೇಶ್ವರ ನಗರದಲ್ಲಿ ತಲೆಮರೆಸಿಕೊಂಡಿದ್ದ ರಜತ್, ವಿನಯ್ ಇಬ್ಬರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ಪೊಲೀಸರು ವಿಚಾರಣೆಗೆ ಹಾಜರಾಗೋದೇ ಬಚ್ಚಿಟ್ಕೊಂಡಿದ್ದವರನ್ನ ಬಂಧಿಸಿದ್ದಾರೆ. ಪೊಲೀಸರು ಠಾಣೆಗೆ ಕರೆಸಿ ಕೇಳಿದಾಗ ಪೊಲೀಸರಿಗೆ ದಿಕ್ಕು ತಪ್ಪಿಸೋ ಪ್ರಯತ್ನ ಪಡ್ತಾರೆ. ಫೈಬರ್ ಮಚ್ಚು ಮತ್ತು ಕಬ್ಬಿಣದ ಮಚ್ಚು ಎರಡನ್ನ ನೀವು ನೋಡ್ತಾ ಇದ್ದೀರಾ. ಫೈಬರ್ ಮಚ್ಚನ್ನ ಪೊಲೀಸರಿಗೆ ತೋರಿಸಿ, ನಾವು ಬಳಸಿದ್ದೇ ಇದು, ಒರಿಜಿನಲ್ ಬಳಸಿರ್ಲಿಲ್ಲ, ನಿಜವಾದ ಮಚ್ಚು ಬಳಸಿರ್ಲಿಲ್ಲ, ಶೂಟಿಂಗ್ಗೆ ಅಂತ ಬಳಸ್ತಾ ಇದ್ದ ಈ ಫೈಬರ್ ಮಚ್ಚನ್ನೇ ಬಳಸಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಪೊಲೀಸರಿಗೆ ತಪ್ಪು ಮಾಹಿತಿ ನೀಡಿರೋ ಆರೋಪಿಗಳು ಸಾಕ್ಷ್ಯ ನಾಶದ ಬಗ್ಗೆ ಮತ್ತೊಂದು ಸೆಕ್ಷನ್ ಸೇರಿಸಿ ತನಿಖೆಗೆ ಕೋರ್ಟ್ನಿಂದ ಅನುಮತಿ ಪಡೆದು ಸೆಕ್ಷನ್ 201 ಅಡಿಯಲ್ಲಿ ತನಿಖೆ. ಮಚ್ಚನ್ನ ಮುಚ್ಚಿಟ್ಟಿರೋ ಆರೋಪಿಗಳಿಗೆ ಈಗ ಮತ್ತಷ್ಟು ಸಂಕಷ್ಟ. ಆರೋಪಿಗಳಿಂದ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋ ಯತ್ನ. ಬಸವೇಶ್ವರ ನಗರ ಪೊಲೀಸರಿಂದ ತನಿಖೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.